ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗ್ರೇಟ್ ಆ್ಯಂಡ್ ಗುಡ್. ಮೇನ್ಲಿ ಇವತ್ತಿನ ಟಾಪಿಕ್ ಬಂದು ತುಂಬ ದಿನಗಳಿಂದ ಆ್ಯಕ್ಚುಲಿ ನಾನು ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ. ಯಾವುದಂತಂದರೆ ಕುರ್ತಾ ಸೆಟ್ಗಳನ್ನ ಪರ್ಫೆಕ್ಟಾಗಿ ಯಾವ ಥರ ಸ್ಟೈಲ್ ಮಾಡೋದು ಅಂತ ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಥಿಂಗ್ ಬಂದು ಕುರ್ತಾ ಸೆಟ್ನ ಚೂಸ್ ಮಾಡಬೇಕಾದ್ರೆ ಮೈಂಡಲ್ಲಿ ಇಟ್ಕೋಬೇಕಾಗಿರೋದು ಕಲರ್. ಸೊ ಕಲರ್ ಯಾವಾಗಲೂ ಯಾವ ಥರ ಚೂಸ್ ಮಾಡಬೇಕಂದ್ರೆ ಅಕಾರ್ಡಿಂಗ್ ಟು ನಿಮ್ಮ ಸ್ಕಿನ್ ಟೋನ್. ವೆದರ್ ನಿಮಗೆ ಡಾರ್ಕರ್ ಸ್ಕಿನ್ ಟೋನ್ ಇದೆ ಅಥವಾ ಲೈಟರ್ ಸ್ಕಿನ್ ಟೋನ್ ಇದೆ, ಡಸಂಟ್ ಮ್ಯಾಟರ್. ಸೊ ಯಾವಾಗ್ಲೂ ನಿಮ್ಮ ಸ್ಕಿನ್ ಕಲರ್ನ ಎನ್ಹಾನ್ಸ್ ಮಾಡುವಂಥ ಕುರ್ತಾ ಸೆಟ್ ಕಲರ್ಸ್ನ ಚೂಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್, ನನಗೆ ಇವಾಗ ತುಂಬ ಡಾರ್ಕ್ ಸ್ಕಿನ್ ಇದೆ ಅಂತಂದಾಗ ನೀವು ತುಂಬ ಡಾರ್ಕ್ ಕಲರ್ ಕುರ್ತಾ ಸೆಟ್ನ ಚೂಸ್ ಮಾಡೋಕ್ಕೆ ಹೋಗ್ಬೇಡಿ. ಆವಾಗ ನಿಮ್ಮ ಸ್ಕಿನ್ ಕಲರ್ ತುಂಬ ಡೌನ್ ಆಗಿರುತ್ತೆ ಆ್ಯಂಡ್ ಡ್ರೆಸ್ಸೇ ತುಂಬ ಹೈಲೈಟಾಗಿ ಕಾಣಿಸ್ತಿರುತ್ತೆ. ಡ್ರೆಸ್ ತುಂಬ ಹೈಲೈಟಾಗಿ ಕಂಡಾಗ ಅಷ್ಟು ಲುಕ್ ಇರಲ್ಲ. ಓಕೆ, ಸೊ ನಿಮ್ಗೇನಾದರೂ ತುಂಬ ಜಾಸ್ತಿ ಡಾರ್ಕ್ ಸ್ಕಿನ್ ಟೋನ್ ಇದೆ ಅಂತಂದರೆ ಮಿನಿಮಲ್ ಲೈಕ್ ನ್ಯೂಟ್ರಲ್ ಕಲರ್ಸ್ನ ಚೂಸ್ ಮಾಡಿ, ಇದರ್ ಲೈಟ್ ಕಲರ್ಸ್ನ ಚೂಸ್ ಮಾಡಿ. ಇವಾಗ ನಾನು ವೀಟಿಶ್ ಕಲರ್ ಇದ್ದೀನಿ ಅಂತಂದರೆ ಸೊ ನನಗೆ ಬಂದು ತುಂಬ ಡಾರ್ಕ್ ಆಗಿರುವಂಥ ಕಲರ್ಸ್ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಬಿಕಾಸ್ ನನ್ನ ಸ್ಕಿನ್ ಕಲರ್ನ ಎನ್ಹಾನ್ಸ್ ಮಾಡುತ್ತೆ. ಹಾಗಾಗಿ ನನಗೆ ತುಂಬ ಲೈಟ್ ಕಲರ್ ಅಷ್ಟು ಒಂದಲ್ಲ ನನ್ನ ಕಲರ್ಗೆ. ಓಕೆ, ತುಂಬ ಲೈಟ್ ಕಲರ್ ಓಕೆ ಬಟ್ ತುಂಬ ಒಂದಲ್ಲ ನನ್ನ ಸ್ಕಿನ್ ಕಲರ್ಗೆ. ಆ್ಯಂಡ್ ನ್ಯೂಟ್ರಲ್ ಕಲರ್ಸ್ ಕೂಡ ನಡೆಯುತ್ತೆ. ಇವಾಗ ನೀವು ತುಂಬ ಫೇರ್ ಆಗಿದ್ದೀರಾ ಅಂತಂದರೆ ಯು ಕ್ಯಾನ್ ಚೂಸ್ ಎನಿಥಿಂಗ್ ಲೈಟರ್, ನ್ಯೂಟ್ರಲ್ ಆ್ಯಂಡ್ ಡಾರ್ಕ್. ನೆಕ್ಸ್ಟ್ ಥಿಂಗ್, ಸೈಜ್ ಆಫ್ ದ ಕುರ್ತಾ ಸೆಟ್ನ ಯಾವ ಥರ ಚೂಸ್ ಮಾಡ್ಬೇಕಂತಂದರೆ ಯೂಶಲಿ ನೀವು ಮೀಡಿಯಂ ಸೈಜ್ ಯಾವಾಗಲೂ ಬೈ ಮಾಡ್ತೀರಾ ಆ್ಯಂಡ್ ಅದು ನನಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂತ ನೀವು ಮೀಡಿಯಂ ಸೈಜ್ನ ಬೈ ಮಾಡ್ತಿರ್ತೀರ ಅಲ್ವಾ. ನನ್ನ ಪರ್ಸನಲ್ ಸಜೆಷನ್ ಏನಂದರೆ ಒಂದು ಸೈಜ್ ಎಕ್ಸ್ಟ್ರಾ ಇರೋವಂಥ ಕುರ್ತಾ ಸೆಟ್ಗಳನ್ನ ಬೈ ಮಾಡಿ. ಅಂದರೆ ನಿಮ್ಮದು ಮೀಡಿಯಂ ಸೈಜ್ ಇದ್ದರೆ ಲಾರ್ಜ್ ಬೈ ಮಾಡಿ, ಲಾರ್ಜ್ ಇದ್ದರೆ ಎಕ್ಸೆಲ್ ಬೈ ಮಾಡಿ. ಒಂದು ಸ್ವಲ್ಪ ದೊಡ್ಡ ಸೈಜ್ ಕುರ್ತಾ ಸೆಟ್ ತಗೊಂಡಾಗ ನಿಮಗೆ ಎಕ್ಸ್ಟ್ರಾ ಕ್ಲಾತ್ ಬರುತ್ತೆ ಬಾಡಿ ಫಿಟ್ಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ನೀಟಾಗಿ. ಓಕೆ, ಈಗ ಮೀಡಿಯಂ ಸೈಜ್ ತಗೊಂಡು ಒಂದಿಷ್ಟೇ ಕ್ಲಾತ್ ಬಿಟ್ಟಿರ್ತಾರೆ ಅವರು, ಅದರಲ್ಲಿ ನಿಮಗೆ ಬಾಡಿಗೆ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಸ್ಬೇಕಂದ್ರೆ ಒಂದೊಂದು ಬ್ರ್ಯಾಂಡ್ ಅಥವಾ ಒಂದೊಂದು ಕುರ್ತಾ ಸೆಟ್ಟಲ್ಲಿ ಅದು ಆಗಲ್ಲ. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಸೈಜ್ ಇದ್ದರೆ ಎಕ್ಸ್ಟ್ರಾ ಕ್ಲಾತ್ ಬರುತ್ತೆ, ನಿಮಗೆ ಬಾಡಿ ಫಿಟ್ಟಿಂಗ್ ಕರೆಕ್ಟಾಗಿ ಮಾಡಿಸ್ಬೋದು. ಸೊ ನೆಕ್ಸ್ಟ್ ಹೇಳ್ತೀನಿ ಯಾವ ಥರ ಕರೆಕ್ಟಾಗಿ ಬಾಡಿ ಫಿಟ್ಟಿಂಗ್ ಮಾಡಿಸೋದು ಅಂತ. ನೆಕ್ಸ್ಟ್ ಥಿಂಗ್ ಬಂದು ಡಿಸೈನ್. ಓಕೆ, ಸೊ ಇವಾಗ ಡಿಸೈನ್ ಅಂತಂದರೆ ತುಂಬ ಸ್ಟೋನ್ ವರ್ಕ್ ಅಥವಾ ತುಂಬ ಮಿಣಿ ಅಂತ ಏನೋ ಮಿಂಚಿರುತ್ತಲ್ಲ ಆ ಥರ ವರ್ಕ್ ಇರೋದನ್ನು ಐ ವುಡ್ ಪರ್ಸ್ನಲಿ ಸಜೆಸ್ಟ್ ಅದನ್ನು ನಾರ್ಮಲ್ ಡೇಸಲ್ಲಿ, ಅಂದರೆ ಲೈಕ್ ಟೆಂಪಲ್ ವಿಸಿಟಿಗೆ ನಾರ್ಮಲ್ ಆಗಿ ಕುರ್ತಾ ಸೆಟ್ ವೇರ್ ಮಾಡ್ತೀರಾ ಅಂದರೆ ಡು ನಾಟ್ ಟೇಕ್ ಇಟ್ ಆ ಥರ ಕ್ಲಾತ್ಸ್ನ. ಏನಿದ್ರು ಆ ಥರದವು ಇದರ್ ಲೈಕ್ ರಿಸೆಪ್ಷನ್ ಅಥವಾ ಪಾರ್ಟಿ ಫಂಕ್ಷನ್ ಆ ಥರದಕ್ಕೆ ಯೂಸ್ ಆಗುತ್ತೆ ಹೊರತು ನಾರ್ಮಲ್ ಡೇಸಲ್ಲಿ ಅಥವಾ ಟೆಂಪಲ್ ವೇರಿಗೆ ಯೂಶಲಿ ಡೈಲಿ ಕುರ್ತಾ ಸೆಟ್ ವೇರ್ ಮಾಡೋರು ಕೂಡ ಇರ್ತಾರೆ. ಸೊ ಆ ಥರ ಟೈಮಲ್ಲಿ ಡು ನಾಟ್ ಟೇಕ್ ದ್ಯಾಟ್ ಮಿನಿ ಕ್ಲಾತ್ಸ್ ಕುರ್ತಾ ಸೆಟ್. ಓಕೆ, ಸೊ ಅದೇನು ಮಾಡುತ್ತೆ ಅಂತಂದರೆ ನಿಮಗೆ ಏನು ಹೇಳೋದು, ಕೈಂಡ್ ಆಫ್ ಯಾವಾಗಲೂ ಜಾತ್ರೆ ಲುಕ್ ಥರ ಇರುತ್ತೆ. ಸೊ ಇಟ್ ವೋಂಟ್ ಗಿವ್ ಯು ದ್ಯಾಟ್ ಕುರ್ತಾ ಸೆಟ್ಟಲ್ಲಿ ಪ್ರೊಫೆಷ್ನಲ್ ಲುಕ್ ಕೊಡಲ್ಲ, ಅಂದರೆ ಪರ್ಫೆಕ್ಟ್ ಸ್ಟೈಲ್ ಮಾಡ್ತಿದ್ದೀರಾ ಅನ್ನೋ ಲುಕ್ ಕೊಡಲ್ಲ. ಯಾವಾಗ್ಲೂ ಡಿಸೈನ್ನ ಚೂಸ್ ಮಾಡಬೇಕಾದ್ರೆ ಟೇಕ್ ಅ ಸಿಂಪಲ್ ಡಿಸೈನ್ ಕ್ಲಾತ್. ಸೊ ಯಾವಾಗ್ಲೂ ಕುರ್ತಾ ಸೆಟ್ನ ಚೂಸ್ ಮಾಡಬೇಕಾದ್ರೆ ಈ ಥರ ಎಂಬ್ರಾಯ್ಡ್ರಿ ಅಂತ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಮಾಡ್ತಿದ್ದೀನ ಗೊತ್ತಿಲ್ಲ, ಎಂಬ್ರಾಯ್ಡ್ರಿ ಡಿಸೈನ್ ಇರೋವಂಥದ್ದು ಜಸ್ಟ್ ಸಿಂಗಲ್ ಲೈನ್, ತುಂಬ ಅದನ್ನು ಆಲ್ ಓವರ್ ದ ಡ್ರೆಸ್ ಇರೋ ಥರ ತಗೋಬೇಡಿ, ಜಸ್ಟ್ ಲೈಕ್ ಬಾರ್ಡರ್ಸ್. ಆ್ಯಂಡ್ ಅಗೇನ್ ನಿಮಗೆ ಸ್ವಲ್ಪ ಟೆಂಪಲ್ ವಿಸಿಟ್ ಬೇಕಂದರೆ ಲೈಕ್ ದಿಸ್, ಜಸ್ಟ್ ಒಂದು ಸಿಂಪಲ್ ಆಗಿ ಇರೋವಂಥದ್ದು ಈ ಥರ. ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಿರೋದು. ಟೇಕ್ ಇಟ್ ವಿಚ್ ಇಸ್ ಹ್ಯಾವಿಂಗ್ ಸ್ಮಾಲ್ ಬಾರ್ಡರ್ಸ್ ಡಿಸೈನ್ ಇರೋದನ್ನ ಮಾತ್ರ ತಗೊಳ್ಳಿ ಅಂತ. ಓಕೆ, ನಿಮ್ಮ ಸಮ್ಟೈಮ್ಸ್ ಎಲ್ಲರ ಚಾಯ್ಸ್ ಆ್ಯಂಡ್ ಸ್ಟೈಲ್ ಆ್ಯಂಡ್ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಕುರ್ತಾ ಸೆಟ್ ಹಾಕೊಂಡಾಗ ತುಂಬ ಕಾಂಪ್ಲಿಮೆಂಟ್ಸ್ ಬರುತ್ತೆ. ಆ್ಯಂಡ್ ಆಲ್ಸೋ ಮೆನಿ ಗರ್ಲ್ಸ್ ಲೈಕ್ ಮೈ ಕುರ್ತಾ ಸೆಟ್ ಕಲೆಕ್ಷನ್. ಆ್ಯಂಡ್ ನಿಮ್ಮ ಕಮೆಂಟ್ಸಲ್ಲೂ ಕೂಡ ಒಬ್ಬೊಬ್ಬರು ಕುರ್ತಾ ಸೆಟ್ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ದೀರಾ. ಸೊ ಹಾಗಾಗಿ ನಾನು ಹೇಳ್ತಿರೋದಷ್ಟೇ. ಡೈಲಿ ವೇರ್ ಕುರ್ತಾ ಸೆಟ್ನ ಯಾವ ಥರ ಸ್ಟೈಲ್ ಮಾಡಬೇಕಂದ್ರೆ ಅದರಲ್ಲಿ ಹೇಳ್ಬೇಕಂದ್ರೆ ಡಿಸೈನ್ಸೇ ಇರಬಾರ್ದು. ಓಕೆ, ಲೈಕ್ ಎಂಬ್ರಾಯ್ಡರಿ ಆಗಲಿ ಆ್ಯಂಡ್ ತುಂಬ ಲೈಕ್ ಪರ್ಲ್ ಅಥವಾ ಮಿನಿ ಡಿಸೈನ್ಸ್ ಈ ಥರದ್ದು ಯಾವುದೂ ತಗೋಬೇಡಿ. ಸಿಂಪಲ್ ಕುರ್ತಾ ಆ್ಯಂಡ್ ಪ್ಯಾಂಟ್ ಆ್ಯಂಡ್ ದುಪ್ಪಟ್ಟ, ದಿಸ್ ಗೋಸ್ ವೆರಿ ವೆಲ್. ಹಾಕೊಂಡೋದ್ರೆ
ಡೈಲಿ ಪ್ರೊಫೆಷ್ನಲ್ ವೇರಿಗೆ ಈ ಥರ ಕುರ್ತಾ ಸೆಟ್ ಚೆನ್ನಾಗಿರುತ್ತೆ. ಫಂಕ್ಷನ್ ಅಥವಾ ಪಾರ್ಟಿಗೆ ಹಾಕೊಂಡು ಹೋಗ್ತೀನಿ ಕುರ್ತಾ ಸೆಟ್ ಅಂದರೆ ಲೆಟ್ ದಟ್ ಹ್ಯಾವ್ ಅ ಸ್ಮಾಲ್ ಪರ್ ಡಿಸೈನ್ ಅಥವಾ ಈ ಮಿನಿ ಡಿಸೈನ್ ಹೇಳಿದ್ನಲ್ಲ ಅದು ಸ್ವಲ್ಪ ಲೆಟ್ ದಟ್ ಹ್ಯಾವ್ ಲಿಟಲ್ ಅಂದರೆ ಸ್ವಲ್ಪ ಡಿಸೈನ್ಸ್ ಇರೋ ಥರ. ನಾನು ನಿಮಗೆ ಯಾವ ಥರ ಅಂತ ನನಗೆ ಹೇಳಲಿಕ್ಕೆ ಬರ್ತಿಲ್ಲ, ಸೊ ಅದಕ್ಕೋಸ್ಕರ ನಾನು ಸ್ಕ್ರೀನ್ ಮೇಲೆ ನಿಮಗೆ ಡ್ರೆಸ್ ಸಜೆಷನ್ ತೋರಿಸ್ತೀನಿ. ಆ ಥರ ಪ್ಯಾಟರ್ನ್ಗಳಲ್ಲಿ ನೀವು ಸ್ಮಾಲ್ ಫಂಕ್ಷನ್ಸ್ಗಳಿಗೆ ವೇರ್ ಮಾಡ್ಬೋದು. ಅದು ಬಿಟ್ಟರೆ ದೊಡ್ಡ ಫಂಕ್ಷನ್ ಲೈಕ್ ಮ್ಯಾರೇಜ್ ಆ್ಯಂಡ್ ರಿಸೆಪ್ಷನ್ ಇದಕ್ಕೆಲ್ಲ ನೀವು ಚಾಯ್ಸ್ ಮಾಡಿ ಯು ಕ್ಯಾನ್ ವೇರ್ ಇಟ್. ಕುರ್ತಾ ಸೆಟ್ಟಲ್ಲಿ ಕಲರ್ ಆಯಿತು, ಡಿಸೈನ್ ಆಯಿತು, ಸೈಜ್ ಆಯಿತು. ಓಕೆ, ಸೊ ಇವಾಗ ನಾನು ಸ್ಟೈಲ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಯಾವ ಥರ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಮಾಡಿಸ್ಕೊಳ್ಬೇಕು, ಕುರ್ತಾನೇ ಆಗಲಿ ಕುರ್ತಾ ಸೆಟ್ಟೇ ಆಗಲಿ, ಇದರ್ ಅಂಬ್ರೆಲಾ ಟೈಪ್ ಇರಲಿ ಅಥವಾ ಎನಿ ಕೈಂಡ್ ಆಫ್ ಕುರ್ತಾ ಸೆಟ್ಸ್ ಯಾವ ಥರ ಬಾಡಿ ಫಿಟ್ಟಿಂಗ್ ಮಾಡಿಸೋದು ಅಂತ ನಿಮಗೊಂದು ಸಣ್ಣ ಟಿಪ್ಸ್ ಕೊಡ್ತೀನಿ. ಐ ಥಿಂಕ್ ಮೆನಿ ಆಫ್ ಯು ನೋ, ಐ ಥಿಂಕ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇದ್ದರೆ ಎಲ್ಪ್ ಆಗುತ್ತೆ. ಫಸ್ಟ್ ಟಿಪ್ ಬಂದು ಕುರ್ತಾ ಸೆಟ್ಸಲ್ಲಿ ಇದರ ಕುರ್ತಾದಲ್ಲಿ ನೀವು ಮಾಡಬೇಕಾಗಿರೋದು ಬ್ಯಾಕ್ ಸೈಡ್ ಆಫ್ ದ ಕುರ್ತಾ ನೀವು ಯಾವಾಗಲೂ ಇಲ್ಲಿ ಒಂದೆರಡು ಟಕ್ ಹಾಕಿಸ್ಬೇಕು. ಓಕೆ, ಸೊ ನಾನು ಹಾಕ್ಸಿದ್ದೀನಿ. ಈ ಡ್ರೆಸ್ಸಲ್ಲಿ ಅಷ್ಟು ಸೇಮ್ ಕಲರ್ ಥ್ರೆಡ್ಡಿಂದ ನಿಮಗೆ ಅಷ್ಟು ಕಾಣಿಸಲ್ಲ. ಓಕೆ, ಸೊ ಅವರಿಗೆ ಟೈಲರ್ಸ್ಗೆ ನೀವು ಹೇಳಿದ್ರೇ ಗೊತ್ತಾಗುತ್ತೆ. ಹಿಂದೆ ನನಗೆ 2 ಟಕ್ ಹಾಕ್ಕೊಡಿ ಅಂದರೆ ಲಾಂಗ್ ಆಗಿ, ತುಂಬ ಲಾಂಗ್ ಹಾಕಲ್ಲ ಅವರು. ಮೇ ಬಿ ಅರೌಂಡ್ 4-5 ಸೆಂಟಿಮೀಟರ್ ನಿಮಗೆ ಒಂದು ಟಕ್ ಹಾಕ್ಕೊಡ್ತಾರೆ. ದಟ್ ಅರ್ಧ ಭಾಗ ನಿಮಗೆ ಬಾಡಿ ಫಿಟ್ಟಿಂಗಿಗೆ ಲುಕ್ ಕೊಡುತ್ತೆ. ಸೊ ಕುರ್ತಾ ಸೆಟ್ ಹಿಂದೆಗಡೆ ಇಲ್ಲಿ ಒಂದು 2 ಟಕ್ ಹಾಕ್ಸೋದ್ರಿಂದ. ಓಕೆ, ಸೊ ನೆಕ್ಸ್ಟ್ ಬಂದು ಇದು ಇಂಪಾರ್ಟೆಂಟ್ ಟಿಪ್. ಓಕೆ, ನೀವು ಕುರ್ತಾ ಸೆಟ್ ವೇರ್ ಮಾಡ್ತಿದ್ದೀರಾ ಅಂದರೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದು ಇಲ್ಲಿ, ಸೊ ನಿಮಗೆ ಸ್ಲೀವ್ಸ್ಗಳು ಯೂಶಲಿ ಇಲ್ಲಿ ಇಷ್ಟು ಸಿಗುತ್ತೆ ಆ್ಯಂಡ್ ಆಲ್ಸೋ ಮೊಳ್ಸಂದಿಗಿಂತ ಸ್ವಲ್ಪ ಮುಂದೆ ಸಿಗುತ್ತೆ. ಸೊ ಏನು ಮಾಡಿ, ಮೊಳ್ಸಂದಿಗಿಂತ ಸ್ವಲ್ಪ ಮುಂದೆ ಇದೆ ಅಂದರೆ ಡು ನಾಟ್ ವೇರ್ ಜಸ್ಟ್ ಲೈಕ್ ದಟ್. ಅದು ಎಲ್ಲೋ ರೇರ್ಲಿ ಒಬ್ಬೊಬ್ರಿಗೆ ಚೆನ್ನಾಗಿ ಕಾಣಿಸುತ್ತೆ, ಬಟ್ ತುಂಬ ಜನಕ್ಕೆ ಅದು ಚೆನ್ನಾಗಿ ಕಾಣಿಸಲ್ಲ. ಈದರ್ ಸ್ಟಿಕ್ ಟು ಇಲ್ಲಿ ಮೊಳ್ಸಂದಿಯಿಂದ ಸ್ವಲ್ಪ ಮೇಲೆ ಇರಲಿ ಅಥವಾ ಕಂಪ್ಲೀಟ್ ಸ್ಲೀವ್ನ ವೇರ್ ಮಾಡಿ. ಆದರೆ ನಾನು ಪರ್ಸ್ನಲಿ ಹೇಳೋದು ಕಂಪ್ಲೀಟ್ ಸ್ಲೀವ್ ತುಂಬ ಜನಕ್ಕೆ ಅಂದರೆ ಎಲ್ಲರಿಗೂ ಚೆನ್ನಾಗಿ ಕಾಣಿಸಲ್ಲ. ಸೊ ಎಲ್ಲರಿಗೂ ಪರ್ಫೆಕ್ಟಾಗಿ ಚೆನ್ನಾಗಿ ಕಾಣಿಸ್ಬೇಕಂತಂದರೆ ಯಾವಾಗಲೂ ಈ ಮೊಳ್ಸಂದಿಯಿಂದ ಚೂರು ಮೇಲೆ ಸ್ಟಿಚ್ ಮಾಡಿಸಿ. ಸೊ ಅದು ಎಲ್ಲರಿಗೂ ತುಂಬ ಚೆನ್ನಾಗಿ ಲುಕ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೀವು ಇಲ್ಲಿ ತನಕ ಟ್ರೈ ಮಾಡಿಲ್ಲ ಆ ಥರ ಅಂತಂದರೆ. ಸೊ ಜಸ್ಟ್ ಲೀವ್ನ 3/4 ಅಂತಾರೆ, 4 ಅಂದ್ಕೊಳ್ತೀನಿ. ಸೊ ಇಷ್ಟಷ್ಟೇ ನೀವು ಸ್ಟಿಚ್ ಮಾಡಿಸ್ಬೇಕು. ಆ ಡ್ರೆಸ್ಸಲ್ಲಿ ಬಾರ್ಡ್ರ್ ಬಂದಿದೆ ಅಂತಂದರೆ ಯಾವಾಗಲೂ ಅಷ್ಟೇ ಆ ಬಾರ್ಡ್ರನ್ನ ಈ ಬಾರ್ಡರ್ ಬಂದು ನನಗೂ ಸ್ಲೀವ್ಸ್ ಇಷ್ಟಿತ್ತು. ಸೊ ನಾನು ಈ ಬಾರ್ಡ್ರನ್ನ ನೀಟಾಗಿ ಬಿಚ್ಚಿಬಿಟ್ಟು ನಾನು ಯಾವಾಗಲೂ ಇಲ್ಲಿಗೆ ಸ್ಟಿಚ್ ಮಾಡಿಸ್ತೀನಿ. ಇನ್ ಎವ್ರಿ ಡ್ರೆಸ್ ಬಾರ್ಡರ್ ಬಂದರೆ ನಾನು ಬಿಸಾಕಲ್ಲ, ಅದನ್ನು ತೆಗ್ಸಿ ಇಲ್ಲಿಗೆ ಸ್ಟಿಚ್ ಮಾಡಿಸ್ತೀನಿ. ಒಬ್ಬೊಬ್ಬರು ಟೈಲರ್ ಮಾಡಲ್ಲ ಅಂತಾರೆ. ಸೊ ನೀವೇನು ಮಾಡ್ಬೇಕು, ನೀವೇ ಫ್ರೀ ಇದ್ದಾಗ ಬಾರ್ಡರ್ಸ್ನ ಬಿಚ್ಚಿಬಿಟ್ಟು ಅವ್ರು ಕೊಟ್ಟರೆ ಅವ್ರು ಕಟ್ ಮಾಡಿ ಫಿಕ್ಸ್ ಮಾಡಿಕೊಡ್ತಾರೆ. ಓಕೆ, ಸೊ ಸೆಕೆಂಡ್ ಟಿಪ್, ಸ್ಲೀವ್ಸ್ನ ಯಾವಾಗಲೂ ಮೊಳ್ಸಂದಿಯಿಂದ ಸ್ವಲ್ಪ ಮೇಲೆ ಸ್ಟಿಚ್ ಮಾಡಿಸ್ಕೊಂಡ್ರೆ ಕುರ್ತಾ ಸೆಟ್ಟಲ್ಲಿ ಅಥವಾ ಕುರ್ತೀಸಲ್ಲಿ ಒಳ್ಳೆ ಲುಕ್ ಕೊಡುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ಬಾಡಿ ಫಿಟ್ಟಿಂಗ್ ಯಾವ ಥರ ಮಾಡಿಸೋದು ಅಂತಂದರೆ, ಯೂಶಲಿ ಏನು ಮಾಡ್ತಾರೆ, ಬಾಡಿ ಫಿಟ್ಟಿಂಗ್ ಮಾಡಬೇಕಾದ್ರೆ ಈ ಚೆಸ್ಟ್ ಹತ್ರನೂ ತುಂಬ ಟೈಟ್ ಮಾಡಿಬಿಡ್ತಾರೆ. ಸೊ ಇಲ್ಲಿಂದ ಟೈಟ್ ಮಾಡಿ ಸೊಂಟದ ಹತ್ರನೂ ಟೈಟ್ ಮಾಡಿ ಆಗುತ್ತೆ. ಆವಾಗ ಒಳ್ಳೆ ಜಿಮ್ನಾಸ್ಟಿಕ್ ಆಗಿ ಟೈಟ್ ಕ್ಲಾತ್ ವೇರ್ ಮಾಡಿರೋ ಥರ ಕಾಣಿಸುತ್ತೆ. ಸೊ ಪ್ಲೀಸ್ ಡೋಂಟ್ ಸ್ಟಿಚ್ ಲೈಕ್ ದಟ್ ಎನಿ ಡ್ರೆಸ್. ಓಕೆ, ನಿಮ್ಮ ಚೆಸ್ಟ್ ಹತ್ರ ಆರಾಮಾಗಿ ಫ್ರೀ ಆಗಿರಬೇಕು. ಮತ್ತು ಸೊಂಟದ ಹತ್ರ ವೆಸ್ಟ್ ಲೈನ್ ಬಂದು ಪ್ರಾಪರಾಗಿ ಅವರು ಪ್ರಾಪರಾಗಿ ಸ್ಟಿಚ್ ಮಾಡಬೇಕು. ಓಕೆ, ನಿಮಗೆ ಬಾಡಿ ಕರ್ವ್ ಹೇಗಿದೆ ಆ ಥರ ನೀವು ವೆಸ್ಟ್ ಲೈನ್ನ ನೀಟಾಗಿ ಸ್ಟಿಚ್ ಮಾಡಿಸಿ ಚೆಸ್ಟ್ ಹತ್ರ ಸ್ವಲ್ಪ ಫ್ರೀ ಕೊಡಿ. ಓಕೆ, ಅಲ್ಲೂ ಕೂಡ ತುಂಬ ಟೈಟ್ ಫಿಟ್ಟಿಂಗ್ ಕಾಣಿಸಿದ್ರೆ ಅಕ್ವರ್ಡಾಗಿ ಕಾಣಿಸುತ್ತೆ ಸ್ವಲ್ಪ, ಅದಕ್ಕೋಸ್ಕರ. ಓಕೆ, ಸೊ ಇದಿಷ್ಟು ನೀವು ಫಾಲೋ ಮಾಡಬೇಕಾಗಿರೋದು ಬಾಡಿ ಫಿಟ್ಟಿಂಗ್ ಮಾಡಿಸ್ಬೇಕಾದ್ರೆ. ವೆರಿ ಸಿಂಪಲ್, ಸ್ಲೀವ್ ಆ್ಯಂಡ್ ಬ್ಯಾಕಲ್ಲಿ 1-2 ಟಕ್ ಇಡ್ಸೋದು ಆ್ಯಂಡ್ ಆಲ್ಸೋ ವೆಸ್ಟ್ ಲೈನ್ನ ಪ್ರಾಪರಾಗಿ ಸ್ಟಿಚ್ ಮಾಡಿಸೋದು. ಓಕೆ, ಕುರ್ತಾ ಸೆಟ್ನ ಯಾವ ಥರ ಸ್ಟೈಲ್ ಮಾಡೋದಂತಂದರೆ, ಆ್ಯಂಡ್ ಫಸ್ಟ್ ನಿಮ್ಮ ಕುರ್ತಾ ಫಸ್ಟ್ ಥಿಂಗ್ ಬಂದು ನಿಮ್ಮ
ಕುರ್ತಾ ಸೆಟ್ ಈದರ್ ಕುರ್ತಿಸ್ದು ಲೆಂತ್ ನೋಡ್ಕೊಳ್ಳಿ. ಲೆಂತ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಗುಡ್ ಲುಕ್. ಓಕೆ, ಇವಾಗ ನೀವು ಮಂಡಿಯಿಂದ ಸ್ವಲ್ಪ ಮೇಲೆ ಆಗ್ತಿದ್ದೀರಾ ಟಾಪ್ಸ್ ಅಂತಂದರೆ ಅದಕ್ಕೆ ನೀವು ಲೆಗ್ಗಿನ್, ತುಂಬ ಜನ ನೋಡಿದ್ದೀನಿ ಶಾರ್ಟ್ ಟಾಪ್ಸಿಗೆ ಲೆಗ್ಗಿನ್ ವೇರ್ ಮಾಡೋದು, ಅದು ಚೆನ್ನಾಗಿ ಕಾಣಿಸಲ್ಲ ಆ್ಯಕ್ಚುಲಿ. ಆ ಥರ ವೇರ್ ಮಾಡಬಾರ್ದು. ಹೇಳ್ತೀನಿ ಯಾವ ಥರ ಅಂತ. ಫಸ್ಟ್ ಥಿಂಗ್ ಲೆಂತ್ನ ಫೋಕಸ್ ಮಾಡಿ. ಲೆಂತ್ ಮೇಲೆ ನೀವು ಪ್ಯಾಂಟ್ ಸ್ಟೈಲ್ ಮಾಡಬೇಕಾಗತ್ತೆ ಕುರ್ತೀಸಿಗೆ. ಅಜ್ಜೋ ತನಕ ಸುಮ್ಮನೆ ಇಟ್ಟಿದ್ದಾನೆ. ಕುರ್ತಾ ಸೆಟ್ ಆದರೆ ಅದ್ರ ಜೊತೆನೇ ಪ್ಯಾಂಟ್ ಬಂದಿರುತ್ತೆ, ಸೊ ನೋ ನೀಡ್ ಟು ವರಿ. ಸೊ ನೆಕ್ಸ್ಟ್ ಬಂದು ಲೆಂತ್ ಬಂದು ಆಲ್ಮೋಸ್ಟ್ ಲೈಕ್ ನಿಮ್ಮ ಲೆಗ್ಗಿನ್ ವೇರ್ ಮಾಡ್ತೀರಾ ಲಾಂಗ್ ಕುರ್ತಿಗೆ ಅಂತಂದರೆ, ಎನಿ ಪ್ಯಾಂಟ್ ನೀವು ಲಾಂಗ್ ಕುರ್ತಿಗೆ ವೇರ್ ಮಾಡಿದಾಗ ಅರೌಂಡ್ ಲೈಕ್ ಮೇ ಬಿ 1 feet. ಸೊ ಎಕ್ಸಾಂಪಲ್ ಒಂದು ಚಿಕ್ಕ ಸ್ಕೇಲ್ 15 ಸೆಂಟಿಮೀಟರ್ದು ಇದೆಯಲ್ಲ, ಅಷ್ಟೇ ನಿಮಗೆ ಸ್ಪೇಸ್ ಇರಲಿ ನಿಮ್ಮ ಪ್ಯಾಂಟಿಗೂ ಆ್ಯಂಡ್ ಲಾಂಗ್ ಕುರ್ತಿಗೂ. ಅವಾಗ ಲುಕ್ ಚೆನ್ನಾಗಿರುತ್ತೆ. ಸೊ ಲುಕ್ ಚೆನ್ನಾಗಿರುತ್ತೆ. ಆವಾಗ ಕುರ್ತೀಸಿಗೆ ಯಾವಾಗಲೂ ಪ್ಯಾಂಟ್ ಮ್ಯಾಟರ್ ಆಗುತ್ತೆ. ಪ್ಯಾಂಟ್ ಯಾವ ಥರ ಸ್ಟೈಲ್ ಮಾಡ್ತೀರಾ ಅಂತ. ಆ ಜೀನ್ಸಲ್ಲಿ ಸ್ಟೈಲ್ ಮಾಡಿ ಕುರ್ತಿಗೆ, ಲಾಂಗ್ ಕುರ್ತೀಸಿಗೆ ಜೀನ್ಸ್ನ ಸ್ಟೈಲ್ ಮಾಡಿ. ಅದರಲ್ಲೂ ಲೈಕ್ ಕುರ್ತೀಸ್ ಜೀನ್ಸ್ ಬಂದು ಸ್ಟ್ರೇಟ್ ಕಟ್ ಇರಬೇಕು. ಆ್ಯಂಡ್ ಆಲ್ಸೋ ಏನು ಹೇಳ್ತಾರೆ, ಪಲಾಜಾ ಟೈಪ್ ಬರುತ್ತೆ ಇವಾಗೆಲ್ಲ, ಅದ್ರ ಹೆಸರು ನಾನು ಸಡನ್ನಾಗಿ ಮರ್ತಿದ್ದೀನಿ ಆ ಜೀನ್ಸ್ ಪ್ಯಾಂಟ್ದು. ಸೊ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಯಾವ ಥರ ಪ್ಯಾಂಟ್ನ ಸ್ಟೈಲ್ ಮಾಡಬೇಕು ಅಂತಂತ. ಸೊ ಚೂಸ್ ಮಾಡಿ. ಓಕೆ, ಲಾಸ್ಟಿಗೆ ನಾನು ಕಂಪ್ಲೀಟಾಗಿ ಕ್ಲಿಯರ್ ಕಟ್ಟಾಗಿ ಸ್ಟೈಲಿಂಗ್ ಹೇಳೋಕ್ಕಾಗ್ತಿಲ್ಲ. ಮೇ ಬಿ ಇನ್ ಫ್ಯೂಚರ್ ಐ ವಿಲ್ ಡೂ ಹೌ ಟು ಸ್ಟೈಲ್ ಕುರ್ತಾ ಸೆಟ್ ಅಂತ. ಯಾಕಂದರೆ ನನ್ನ ಮಗಳು ಬಿಡ್ತಾ ಇಲ್ಲ ನನ್ನನ್ನು. ಸೊ ಹೆಂಗೋ ಸಮಾಧಾನ ಮಾಡಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಐ ಥಿಂಕ್ ನಾನು ಆಲ್ಮೋಸ್ಟ್ ಟಿಪ್ಗಳನ್ನ ಕವರ್ ಮಾಡಿದ್ದೀನಿ. ಕುರ್ತಾ ಸೆಟ್ ಯಾವ ಥರ ಚೂಸ್ ಮಾಡೋದು, ಕಲರ್ಸ್ ಯಾವ ಥರ ಚೂಸ್ ಮಾಡೋದು, ಬಾಡಿ ಫಿಟ್ಟಿಂಗ್ ಯಾವ ಥರ ಮಾಡಿಸೋದು ಅಂತ. ಸೊ ದಟ್ಸ್ ಆಲ್. ಲೈಕ್ ಫಾರ್ಮಲ್ ವೇರ್ ಕೂಡ ಯಾವ ಥರ ಸ್ಟೈಲ್ ಮಾಡೋದು ಏನು ಅಂತ ನಿಮಗೆ ಬೇಕಾದರೆ ವಿಡಿಯೋ, ಸೊ ಪ್ಲೀಸ್ ಕಮೆಂಟ್. ಅಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗದ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ bye from my little one. Okay, bye everyone, take care.